ಪತ್ನಿ ತಳ್ಳಿದಾಳೆ ಪತಿಯನ್ನ ಅನ್ನುವಂತ ಒಂದು ಆರೋಪ ಏನಿದೆ, ಅವರು ನಮ್ಮ ಸಹೋದರರು ತಾತಪ್ಪ ಗುತ್ತೇದಾರ ಅಂತೇಳಿ, ನಾನು ಅವರ ಒಂದು ಅಣ್ಣ ಸಂಗಣ್ಣ ಗುತ್ತೇದಾರ ಅಂತ ಮಾತಾಡ್ತಾ ಇರೋದು. ಸೊ ಈ ಒಂದು ವಿಷಯದ ಬಗ್ಗೆ ನಿಖರತೆ ತಮಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ರೆ, ನಾವು ಬೇರೆ ಕಡೆಯಿಂದ ಹೆಣ್ಣನ್ನು ತಂದಿಲ್ಲ, ನಮ್ಮ ಒಂದು ಸೋದರ ಮಾವನ ಮಗಳನ್ನೇ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರೀತಿಯಿಂದ ತುಂಬು ಕುಟುಂಬನ ಕಲಿಸುವ ಒಂದು ವಿಶೇಷವಾಗಿ ಮದುವೆ ಆಗಿದ್ದೀವಿ. ಸೊ ಇದರ ಹಿನ್ನೆಲೆ ಹೇಳಬೇಕು ಅಂತ ಹೇಳಿದ್ರೆ, ಕಳೆದ 35 ವರ್ಷದಿಂದ ಯಾವ ಮನೆಯಿಂದ ಹೆಣ್ಣು ಮಾಡ್ಕೊಂಡ್ ಬಂದಿದ್ದೀವಿ ಗದ್ದೆಮ್ಮ ಅನ್ನೋಂತವಳನ್ನ, ಆ ಒಂದು ಕುಟುಂಬದ ಜೊತೆ ನಮ್ಮ ಒಂದು ಸಂಪರ್ಕ ಇರಲಿಲ್ಲ. ಯಾಕಂದ್ರೆ ಹಿಂದೆ ನಡೆದಂತ ಒಂದು ಘಟನೆ ಅಂದ್ರೆ, ನಮ್ಮ ಸ್ವಂತ ಅಕ್ಕನ ಗಂಡನನ್ನ ಕೊಲೆ ಮಾಡುವಂತ ಪ್ರಯತ್ನ ಅವರು ಮಾಡಿದ್ರು, ತಲೆಯನ್ನ ಕೊಡಲಿಯಿಂದ ಕಡಿಲಾಗಿತ್ತು. ಹಾಗಾಗಿ ನಾವು 35 ವರ್ಷಗಳಿಂದ ಅವ್ರ ಮಾತುಕತೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಆದ್ರೆ ಕೊನೆಯ ಬಳ್ಳಿ ಹಿಡಿಲೇಬೇಕು, ನಡಿ ಅವ್ರು ಮಾಡಿದ ತಪ್ಪು ಅವ್ರ ತಂದೆ ಕಾಲಕ್ಕೆ ಮುಗಿದೋಗ್ಲಿ, ಮಕ್ಕಳಾದ್ರೂ ಪ್ರೀತಿ ತರಿಸಲಿ ಅಂತ ಹೇಳಿ ನಾವು ಮದುವೆ ಮಾಡುವಂತ ಒಂದು ಯೋಚನೆ ಮಾಡಿ ಆ ಒಂದು ಹೆಣ್ಣನ್ನು ತಗೊಂಡ್ಬಂದಿವಿ ಸರ್. ತಗೊಂಡ್ವಿ. ಅದಾದ ನಂತರ ಮದುವೆ ಆದಂತ ಒಂದು ಸಂದರ್ಭ ಏನಿದೆ, ಅದಕ್ಕಿಂತ ಮುಂಚಿತವಾಗಿ ಕಳೆದ 3 ವರ್ಷಗಳ ಹಿಂದೆ ಅವರ ಒಂದು ಇನ್ನೊಬ್ಬ ಮಾವನ ಮಗನಿಗೆ, ಅಂದ್ರೆ ನಮ್ಮ ಒಂದು ಅಣ್ಣ ಆಗಬೇಕಾದಂತ ಹುಡುಗನಿಗೆ ಆ ಹುಡುಗಿನ ಕೊಡ್ತೀವಿ ಅಂತ ಒಪ್ಪಂದ ಆಗಿತ್ತು ಸರ್. ಆ ಒಪ್ಪಂದ ಯಾವುದೋ ಕಾರಣಗಳಿಂದ ಮುರಿದು ಬಿತ್ತು. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ಆತನಿಗೆ KSRTC ಯಲ್ಲಿ ಡ್ಯೂಟಿ ಸಿಗುತ್ತೆ. ಹಾಗಾಗಿ ಆತ ಇಂಥ ಚೀಪ್ ಇರುವಂತ ವ್ಯಕ್ತಿಗಳನ್ನ ನಾನು ಮದುವೆ ಆಗಿ ರೆಡಿ ಇಲ್ಲ, ಇಂಥ ಬಡತನದಲ್ಲಿರೋ ವ್ಯಕ್ತಿಗಳನ್ನ ಯಾಕೆ ಮದುವೆ ಆಗಲಿ, ಈಗ ನಾನು ಗವರ್ಮೆಂಟ್ ಜಾಬ್ ಆಗಿದ್ದೀನಿ ಅಂದ್ರೆ ನಾನು ಒಂದು ಉತ್ತಮವಾದ ಯಾರೇ ಆಗಲಿ ಹಂಗೆ ಯೋಚನೆ ಮಾಡ್ತಾರೆ. ಆ ರೀತಿಯಲ್ಲಿ ಆತ ಯೋಚನೆ ಮಾಡಿದಾಗ, ಸೊ ನಾವು ಕೂಡ ನಡಿ ಮಗಳನ್ನ ಯಾರು ಮದುವೆ ಆಗ್ತಾ ಇಲ್ಲಲ್ಲ, ಸೊ ನಾವಾದ್ರೂ ನಮ್ಮ ಒಂದು ತುಂಬು ಕುಟುಂಬಕ್ಕೆ ಹುಡುಗಿನ ಹಾಕೊಳ್ಳೋಣ, ಕರಳು ಬಳ್ಳಿ ಹಿಡದಂಗ ಆಗುತ್ತೆ ಅಂತೇಳಿ, ಅಂದ್ರೆ ನಮ್ಮ ಚಿಕ್ಕಮ್ಮನ ತಮ್ಮನ ಮಗಳನ್ನ ನಾವು ಮದುವೆ ಆಗೋದಕ್ಕೆ ಒಪ್ಕೊಂಡಿವಿ ಸರ್. ಇದು 2ನೇ ರೀಸನ್. ಅದಾದ ನಂತರ ಮದುವೆ ಆದಂತ 15 ದಿನಗಳಲ್ಲೇ ಆ ಹುಡುಗಿ ಒಂದ್ಸರಿ ಹೇಳಿದಾಳೆ ನಮ್ಮ ತಮ್ಮನಿಗೆ, ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ನಾನ್ ನಮ್ಮ ಮಾವನವ್ರನ್ನ ಮದುವೆ ಆಗ್ಬೇಕನ್ನೋದು ಇತ್ತು ನನ್ನ ಪ್ರಸಂಗ, ಅಥವಾ ಏನೋ ಇತ್ತು, ನನ್ನ ಅಕ್ಕಿ ಹೊಟ್ಟೆಯಲ್ಲಿ ಇಷ್ಟ ಇರಲಿಲ್ಲ ಈ ಮದುವೆ ಅಂತ ಹೇಳಿದಾಳೆ. ಅದಕ್ಕೆ ಅವ್ರು ಏನ್ ಹೇಳಿದಾರೆ, ನಮ್ಮ ತಮ್ಮವರು, ನೋಡಮ್ಮ ತುಂಬು ಕುಟುಂಬದಲ್ಲಿ ಮದುವೆ ಮಾಡಿದ್ದಾರೆ, ಸಂಬಂಧಗಳನ್ನ ಕೂಡಿಸೋದಕ್ಕೆ ಮಾಡಿದ್ದಾರೆ, ನೀನ್ ಈ ಟೈಮಲ್ಲಿ ಈ ರೀತಿ ಮಾಡೋದು ಚಲೋ ಅಲ್ಲ, ಇರ್ಲಿ ಇವತ್ತಿಲ್ಲ ನಾಳೆ ಹೊಂದಿಕೊಂಡು ಹೋಗ್ತಿದೆ ಅಂತೇಳಿ ಆಗಿದ್ದಾನೆ, ಸುಮ್ಮನಿದ್ದಾನೆ ಸರ್. ಇದಾದ್ರೂ ಕೂಡ ಕಳೆದ 3 ತಿಂಗಳಲ್ಲಿ ಮದುವೆ ಆದ್ಮೇಲೆ ನಮ್ಮ ಮನೇಲಿ ಇರೋದು ಬರೀ 8 ದಿನ. ಏನಾದ್ರೂ ಅವ್ರು ಆರೋಪ ಮಾಡಬೇಕು ಅನ್ಕೊಂಡ್ರೆ ಆ ಕಡೆಯಿಂದ, ಅಥವಾ ಜನಗಳಿಗೆ ಸತ್ಯ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಿ, 8 ದಿನಗಳಲ್ಲಿ ಯಾವ ಗಂಡ ಏನ್ ಚಿತ್ರಹಿಂಸೆ ಕೊಡಬಹುದು ಅಥವಾ ಏನ್ ಕಿರುಕುಳ ಕೊಡಬಹುದು ತಾವೇ ಯೋಚನೆ ಮಾಡ್ಬೇಕು. ಒಂದ್ ಹೆಣ್ಣು ಒಂದ್ ವೇಳೆ ಇರಬೇಕು ಅನ್ಕೊಂಡ್ರೆ 3 ತಿಂಗಳಲ್ಲಿ 8 ದಿನ ಯಾಕಿರಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಹೊಸ ವಯಸ್ಸಿಗಿದ್ದವರು ಗಂಡ ಹೆಂಡತಿ ದೂರ ಹೋಗಂದ್ರೂ ಹೋಗ್ತಿರಲ್ಲ, ಅಂತದ್ರಲ್ಲಿ ಅವ್ರು ಅಲ್ಲಿಗೆ ಹೋಗಿದ್ರು ಪರವಾಗಿಲ್ಲ, ಅದು ಕೂಡ. ಅದಾದ ನಂತರ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಈ ಒಂದು ವಿಷಯ ಮುಗಿದ ಮೇಲೆ ನಾವಲ್ಲಿ ಊರಿಗೆ ಹೋಗಿ ಕುಂತಾಗ, ದೈವದಲ್ಲಿ ಕುಂತು ಮಾತನಾಡಿದಾಗ ಹಿರಿಯರು ಹೇಳಿದ್ರು, ಏನಮ್ಮ ಇದು ಮಾಡಿದ್ದು ನೀನ್ ಸತ್ಯನ ಸುಳ್ಳು ಅಂತ ಕೇಳಿದಾಗ, ಮಾಡಿಬಿಟ್ಟಿನ ಸರ್, ತಿಳಿದೆ ತಪ್ಪು ಅಂದ್ಲು. ಅಂದ್ರೆ ಅಲ್ಲಿ ತಪ್ಪು ಒಪ್ಕೊಂಡಂಗೆ ಆಯ್ತು. ಅದಾದ ನಂತರ ನೋಡಮ್ಮ, ಮತ್ತೆ ಈಗ ಅವ್ರು ಏನ್ ಕೇಳ್ತಾ ಇದಾರೆ, ಅವ್ರಿಗೆ ಬೇಕಾಗಿಲ್ಲ ನೀನು, ಯಾಕಂದ್ರೆ ಈ ರೀತಿ ಕೊಲೆ ಮಾಡುವಂತ ಹೆಣ್ಣು ಬೇಡ ಅಂತಾರೆ, ಡೈವರ್ಸ್ ಕೊಡ್ಬೇಕಂತಾರೆ, ಮತ್ತು ಮದುವೆ ಸಾಲ ಕಟ್ಟಿ ಕೊಡ್ಬೇಕಂತಾರೆ ಅಂದಾಗ, ಅವ್ರ ಅಮ್ಮ ಅಥವಾ ಅವ್ರು ಇದ್ದವ್ರು ಏನ್ ಹೇಳಿದ್ರು, ಅವ್ರ ಹುಡುಗಿನು, ನಾವು ಬಡವರು ರೊಕ್ಕ ಕೊಡಕ್ಕಾಗಲ್ಲ, ಡೈವರ್ಸ್ ಬೇಕಾದ್ರೆ ಕೊಡ್ತೀವಿ ಅಂದ್ರು. ಒಂದ್ ವೇಳೆ ಆಕೆ ತಪ್ಪು ಮಾಡಿರ್ಲಿಲ್ಲ ಅಂದ್ರೆ 100% ಕಾನೂನು ಪ್ರಕಾರ ಓದ್ತಿದ್ಲು, ಇದು ಸುಳ್ಳು ಅಂತೇಳಿ ಎದುರು ಸೆಟದು ನಿಂದಿರ್ತಿದ್ರು. ಅವ್ರು ಇವತ್ತು ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋದು ಆಕಿನ ಅಂತರಂಗದಲ್ಲೂ ಇದೆ, ನಮಗೂ ಗೊತ್ತಿದೆ. ಇನ್ನು ಕಾನೂನು ಪ್ರಕಾರ ಹೋದ್ರೆ ನಮಗೂ 108 ಇದೆ, ಆ ಹುಡುಗಿ ಏನೇನು ತಪ್ಪು ಮಾಡಿದಾಳೆ ಏನಿಲ್ಲ ಅಂತ ತೋರ್ಸೋದಕ್ಕೆ, ಅದನ್ನೆಲ್ಲ ಹೊರಗೆ ತರಬಲ್ಲಿವಿ ಅನ್ನೋ ಒಂದು ಅಂಜಿಕೆ ಅವ್ರ ಹತ್ರ ಇದೆ. ಕಾನೂನು ಪ್ರಕಾರ ನಾವು ಹೋಗಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ಎಲ್ಲಾನು ಇದೆ, ಆದ್ರೂ ಮುಚ್ಕೊಂಡು ಹೋಗಿದ್ರು. ಯಾಕಂದ್ರೆ ನಮ್ಮ ಸಂಬಂಧ ಇದೆ ಸರ್, ಹಲವಾರು ವಿಷಯಗಳಿದೆ. FIR ಒಂದ್ ವೇಳೆ ಆಯ್ತು, ಇಲ್ಲ ನಾಳೆ ಅವರು ತಿರುಗಿ ಬಿದ್ರು ಅಂದ್ರೆ ಅದನ್ನೆಲ್ಲಾನು ನಾನು ಮಾಧ್ಯಮ ಮಿತ್ರರಿಗೆ ಅಥವಾ ಸತ್ಯ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ನಮ್ಮ ಕುಟುಂಬದ ಒಪ್ಪಂದ ಆಗಿರೋದ್ರಿಂದ ಹೌದು ಸರ್. ಈಗ ನಮ್ಮ ತಮ್ಮನ್ನ ಫೋಟೋ ಇಳಿಸುವಂತ ನೆಪದಲ್ಲಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ಅನ್ನೋದು ನಮ್ಮ ತಮ್ಮನಿಗೂ ಐಡಿಯಾ ಇತ್ತು. ಯಾಕಂದ್ರೆ ಆಲ್ರೆಡಿ ನನಗೆ 2-3 ಸಲ ಬೇಡ ಅಂತ ಹೇಳಿದಾಳೆ. ಈತ ಹಿಂಗ್ ಹೇಳಿದ್ರು ಕೇಳ್ತಾ ಇಲ್ಲ, ನಾನು ಇಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ ಅಂದ್ರೆ ಇದನ್ನ ಮುಗಿಸಿಬಿಟ್ರೆ ಆಯ್ತಲ್ಲ ಅನ್ನುವಂತ ಪಾಪ ಹುಡುಗಿಗೆ ಆ ಭ್ರಮೆ ಬಂದಿದೆ. ಯಾಕಂದ್ರೆ ನಾನು ಸ್ವತಂತ್ರ ಬೇಕು, ನನಗೆ ಸ್ವತಂತ್ರ ಬೇಕು ಅಷ್ಟೇ, ಇಲ್ಲಿ ಯಾರು ಸಾಯ್ತಾರೋ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಹುಡುಗಿ ಬಂದಿದೆ. ತಳ್ಳಿದಾಗ ಆತ ಡೈರೆಕ್ಟ್ ಆಗಿ ಸುರಂಗ ಹೊಡೆದ ತಕ್ಷಣ ಬ್ಯಾಕ್ ಫ್ಲಿಪ್ ತಗೊಂಡಿದ್ದಾನೆ ಸರ್. ಈಸಲ್ಲಿ ಯಾವಾಗಲೂ ಬ್ಯಾಗ್ ತಗೊಂತೀವಿ ಸರ್, ಯಾರೇ ಆಗಲಿ, ಹರಿಯೋ ನೀರಲ್ಲಿ ಇದ್ದಲ್ಲಿ ಎದುರಿಗೆ ಈಸಲ್ಲ ಸರ್. ಬ್ಲಾಕ್ ಫ್ಲಿಪ್ ತಗೊಂಡಾಗ ನೋಡಿದಾನೆ, ಚಪ್ಪಲಿ ತಗೊಂಡು ತೋರಿಸ್ತಾ ಇದ್ಲಂತೆ. ಆಯ್ತು ಹೋದಂತ ನಗ್ತಾ ಇದ್ಲಂತ ಚಪ್ಪಲಿ ತಗೊಂಡು ತೋರಿಸಿ. ಅಂದ್ರೆ ಹೋಯ್ತು, ನನ್ನ ಜೀವನದಾಗ ನಾನು ಎಷ್ಟು ಸಲ ಬೇಡ ಅಂದ್ರೂ ಕೂಡ ಬಂದಂತ ಒಬ್ಬನು ಹೋಯ್ಬಿಟ್ಟ, ನಾನು ಸ್ವತಂತ್ರ ಸಿಕ್ತು ಅಂತ ನಗ್ತಾ ಇದ್ಲ ಅನ್ನೋ ಒಂದು ರಿಯಾಕ್ಷನ್ ಇತ್ತು ಅಂತ ನಮ್ಮ ತಮ್ಮ ಹೇಳ್ತಾರೆ. ಈಗ ಒಂದು ವಿಚಾರ ನಾವು ನಿನ್ನೆ ನೋಡಿದ ಪ್ರಕಾರ ಇಂಟರ್ವ್ಯೂ ಅಲ್ಲಿ ನಮ್ಮ ಸೊಸೆ ಹೇಳಿದ್ದಾರೆ, ನಾವಲ್ಲಿ ನೀರು ಕುಡಿಯೋಕೆ ನಿಲ್ಸಿದ್ವಿ, ಅಲ್ಲಿ ನೀರೇ ಇರಲಿಲ್ಲ ಅಂತ. ಆದ್ರೆ ಬಟ್ ವಿಶೇಷವಾಗಿ ಇದನ್ನ ತಿಳ್ಕೊಳ್ಳೋ, ಅಷ್ಟು ತುತ್ತ ತುದಿಯಲ್ಲಿ ಒಬ್ಬ ಹುಡುಗ ನಿಂದಿರ್ತಾನೆ ಅಂದ್ರೆ ಈ ಬ್ಯಾರೇಜ್ ಬಗ್ಗೆ ಇಲ್ಲಿ ಇರುವಂತ ಎಲ್ರಿಗೂ ಗೊತ್ತು. ಅತಿ ಹೆಚ್ಚು ಮೊಸಳೆ ಇರೋ ಜಾಗ ಏನಾದ್ರು ಅಂದ್ರೆ ಅದೇ ಬ್ಯಾರೇಜ್. ಅದರಲ್ಲೂ 1 ಲಕ್ಷ ಕ್ಯೂಸಸ್ ನೀರು ಬಿಡುಗಡೆ ಆಗಿದೆ. ಇಲ್ಲಿ ಯಾರು ಇಳಿಬಾರದು, ಇಲ್ಲಿ ಯಾರು ನಿಂದ್ರಬಾರದು ಅಂತ ಒಂದು ಸೂಚನೆ ಸಹ ಇದೆ. ಅಂತದ್ರಲ್ಲಿ ಅಲ್ಲಿ ಮೊಸಳೆಗಳಿದೆ ಅಂತ ಗೊತ್ತಿದ್ದು ಯಾರು ಈದ್ ಸರ್ ಯಾವ ಮುಟ್ಟಾಳ ಸುಮ್ಮನೆ ಎಗರಕ್ಕೆ ಹೋಗ್ತಾನೆ ಸರ್? ಯಾಕಂದ್ರೆ ನೀರಿಗೆ ಬೇಕಾದ್ರೆ ಈಸ್ ಬರುತ್ತೆ ಅಂತ ಎದ್ದು ಬರಬಲ್ಲ, ಮೊಸಳೆಗಳ ಬಾಯಿಂದ ಎದ್ದು ಬರೋಷ್ಟು ಸಾಹಸ ಯಾರು ಮಾಡ್ತಾರೆ? ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಆರೋಪ ಮಾಡ್ತಾ ಇದ್ದಾರೆ, ಮದುವೆ ಆದ್ಮೇಲೆ ಸಂಸಾರದಲ್ಲಿ ಸರಿ ಇರ್ಲಿಲ್ಲ ಅನ್ನೋಂಥದ್ದು ನಿಮ್ ತಮ್ಮ ನಿಮ್ಗೆ ಹೇಳಿದ್ದ, ಮತ್ತೆ ಸರಿ ಇರ್ಲಿಲ್ಲ ಅನ್ನೋದು ಗೊತ್ತಾಗಿತ್ತು. ಈ ಘಟನೆಗೆ ಮುಂಚೆನೆ ಡೈವರ್ಸ್ ಬಗ್ಗೆ ನಿಮ್ಮಲ್ಲಿ ಯೋಚನೆ ಬಂದಿತ್ತ? ಇದು ಹೊಂದಾಣಿಕೆ ಆಗ್ತಾ ಇಲ್ಲ, ಹುಡುಗಿಯಿಂದ ದೂರ ಆಗ್ಬೇಕು, ಡೈವರ್ಸ್ ತಗೋಬೇಕು ಅನ್ನೋಂಥದ್ದು? ಇಲ್ಲ ಸರ್, ಆ ರೀತಿಯ ಯೋಚನೆ ಯಾವತ್ತು ಮಾಡಿಲ್ಲ. ಏನೇ ಆದ್ರೂ ಕೂಡ
ಅದು ಎಲ್ಲಿಗೆ ಮುಟ್ಟಿದ್ರು ಸಹ ನಾವೇ ಒಳ ಒಪ್ಪಂದವಾಗಿ, ಯಾಕಂದ್ರೆ ನಮ್ಮ ಒಂದು ಮನೆ ಮಗಳಿದ್ದಾಳೆ, ಬಿಡೋದು ಬೇಡ, ಒಂದ್ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ, ಇದನ್ನ ಸಹಿಸೋಣ ಅಂತಿದ್ವಿ. ಇದನ್ನು ಬಹುಶಃ ಸವಿಸ್ತಿದ್ವೇನ ಸರ್, ಹೇಳಕ್ ಬರ್ತಿರ್ಲಿಲ್ಲ ಒಂದ್ ವೇಳೆ ಏನಾದ್ರು ಆಗಿದ್ರೆ. ಬಟ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗಿತ್ತು ಅಂದ್ರೆ, ನಾವ್ ಇಲ್ಲಿಂದ ಆ ಊರಿಗೆ ಹಿರಿಯರ ಹತ್ರ ಮಾತಾಡಕ್ ಕರ್ಕೊಂಡು ಹೋಗೋದ್ರೊಳಗಡೆ ಇಡೀ ಪ್ರಪಂಚಕ್ಕೆ ಈ ವಿಷಯ ಮುಟ್ಟಿಬಿಟ್ಟಿತ್ತು. ಹಿಂಗ ಹೆಣ್ತಿ ತಳ್ಳಿ ಬಿಟ್ಟಾಳ ನೀರ. ಇಷ್ಟು ಬಹಿರಂಗವಾದ ಗೊತ್ತಾದಂತ ವಿಷಯನ, ಇಷ್ಟು ಬಹಿರಂಗ ಮಾಡಿದಂತ ಗೊತ್ತಂತ ವಿಷಯನ ತಂದು ಮತ್ತೆ ಒಪ್ಪಿಗಳಕ್ಕೆ ನಾವು ರೆಡಿ ಇಲ್ಲ. ಸೊ ಹಾಗಾಗಿ ನಾವು ನಿಖರವಾಗಿ ಅರ್ಥ ಮಾಡ್ಕೊಂಡಿದ್ದಷ್ಟೇ, ಆ ಹುಡುಗಿ ಮನಸ್ಸಿಲ್ಲದ ಹುಡುಗಿಗೆ ನಾವು ಮದುವೆ ಆಗೋದು ಸರಿಯಲ್ಲ, ಅಥವಾ ನಾವು ಈಗ ಸಂಸಾರ ಮಾಡಿಸೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಇಚ್ಛೆ ಹಂಗೆ ಅವ್ರಿಗೆ ನಾವು ಏನ್ ಸ್ವಯಂ ಒಪ್ಪಿಗೆ ಡೈವರ್ಸ್ ಕೇಳ್ತಾ ಇದ್ದಾರೆ, ಕೊಡ್ತಾ ಇದೀವಿ ಸರ್. ತಮ್ಮ ಏನಂತಾರೆ, ಅವರಂತೂ ಮೀಡಿಯಾ ಮುಂದೆ ಬರ್ತಾ ಇಲ್ಲ. ಈಗ ನಮ್ಮ ತಮ್ಮ ಈಗಾಗಲೇ ತಮಗೆ ಗೊತ್ತಿರಬೇಕು, ಒಂದು ಹುಡುಗ ಮದುವೆ ಅಂದ ತಕ್ಷಣ ಒಂದು ಹೊಸ ಜೀವನ ಸರ್. ಪ್ರತಿಯೊಂದು ಒಬ್ಬರು ಬದುಕಲ್ಲಿ ಸುಮಾರು ದಿನಗಳಿಂದ ಕನ್ಸು ಕಟ್ಟಿದ್ದ, ನಾನು ಹೆಂಡ್ತಿ ಹಿಂಗಿರ್ತಾಳೆ ಎಲ್ಲರಿಗೂ ಇರುತ್ತೆ. ಎಲ್ರಿಗೂ ಒಂದು ಮದುವೆ ಅಂದ ತಕ್ಷಣ ಆ ಪ್ರೀತಿ ಪ್ರೇಮ ಇದ್ದೇ ಇರುತ್ತೆ. ಇವತ್ತಿನವರೆಗೂ ಆಕೆ ತಪ್ಪಿತಷ್ಟಂತ ಒಬ್ಬಕ್ಕೆ ರೆಡಿ ಇಲ್ಲ ಸರ್. ಅವನು ಬ್ಯಾಡ, ಆಕಿನ ಮೇಲೆ ಏನ್ ಅಪರಾಧ, ನಂದು ತಪ್ಪು ಅಂತ ನಮ್ಮ ತಮ್ಮ. ಯಾಕಂದ್ರೆ ಆಕೆ ಹೇಳಿದ್ಲು ನನಗ, ಮದುವೆ ಆದ 15 ದಿನದಾಗ ಹೇಳಿದ್ಲು, ನನಗೆ ಇಷ್ಟ ಇಲ್ಲ ಮದ್ವಿ ಬಲ್ಲಂತ ಮಾಡ್ಯಾರ ಅಂತ. ಬಟ್ ನಾನು ನನ್ನ ಕುಟುಂಬ ಗೌರವ ಉಳಿಸಕ, ನಮ್ಮ ಅಪ್ಪ ಅಮ್ಮನ ಗೌರವ ಉಳಿಸಕ, ಅಥವಾ ನಮ್ಮ ಅವನವ್ರ ಉಳಿಸಕ ನಾನ್ ತಪ್ಪು ಒಳಗಿಟ್ಕೊಂಡೆ. ಅದು ನನ್ನ ತಪ್ಪು. ಅದಾದ್ಮೇಲೂ ಒಂದ್ಸಾರಿ ನಾನು ಸತ್ತೋಗ್ಬಿಡ್ತೀನಿ ನೀನ್ ಬಿಡ್ಲಿಲ್ಲ ಅಂದ್ರೆ ಅಂತ ಹೇಳಿದ್ಲಂತ್ರಿ. ಆದ್ರೂ ಕೂಡ ಆತ ಒಳಗ್ ಹಾಕೊಂಡು ಹೋದ. ಆತ ಅದನ್ನ ಹೇಳ್ತಾನ, ನಂದು ತಪ್ಪು, ಆ ಹುಡುಗಿ ತಪ್ಪಲ್ಲ, ಬಲವಂತವಾಗಿ ಆ ಹುಡುಗಿನ ಹಿಡಿದಿಟ್ಕೊಂಡೆ ನಾನು, ನನ್ನ ಮಾರಾಮರ್ಯಾದೆ ಕಾಪಾಡಿಕೊಳಕ. ಹಂಗಾಗಿ ಆಕೆ ಸಹಿಸಲಾರ್ದ ನನ್ನನ್ನು ಕೊಲ್ಲ ಯೋಚನೆ ಮಾಡ್ಯಾಳ. ಅದ್ರಾಗ ಆಕಿನ ತಪ್ಪೇನಿಲ್ಲ, ನಾನು ಆಕಿಗೆ ಬೇಡ ಅನ್ಸಿದಾಗ ಆ ಪ್ರಯತ್ನ ಮಾಡ್ಯಾಳ ಅಂತೇಳಿ. ಹಾಗಾಗಿ ಬಹಳ ಖಿನ್ನತೆ ಒಳಗಾಗ್ಯಾನ, ತುಂಬಾ ಬೇಜಾರು. ಯಾಕಂದ್ರೆ ಬಹಳಷ್ಟು ಪ್ರೀತಿಸ್ಬಿಟ್ಟಿದ್ದ, ಬಹಳಷ್ಟು ಕನಸುಗಳನ್ನು ಕಟ್ಟಿದ್ದ. ಆ ಕನಸೆಲ್ಲ ನುಚ್ಚು ನೂರು ಆಗೋಯ್ತಲ್ಲ, ಒಡೆದು ಅನ್ನೋ ಫೀಲಿಂಗ್ಸ್ ಗಣಮಕ್ಕಳಿಗೆ ಇದ್ದೇ ಇರುತ್ತೆ ಸರ್. ಅದು ಇಲ್ಲ ಸರ್, ಕೋರ್ಟಿಗೆ ಹೋಗುವ ವಿಚಾರ ಬೇರೆ ವಿಚಾರ ಆಗಿದ್ರೆ ಮಾಡ್ಬೋದಾಗಿತ್ತು. ಅವ್ರಿಗೆ ಬೇಕಾಗಿರೋದು ಗಂಡನಿಂದ ವಿಚ್ಛೇದನ ಅಷ್ಟೇನೆ, ಅದು ಬಿಟ್ರೆ ಏನಿಲ್ಲ. ಈಗ ಕೋರ್ಟಲ್ಲಿ ಆಗ್ಬೇಕನ್ನೋದ ಪ್ರಕಾರನೇ ನಾವು ಆರ್ಟಿಕಲ್ 25 ಬಾಂಡ್ ಅಲ್ಲಿ ಈಗಾಗಲೇ ಎಲ್ಲರೂ ಬರ್ಸ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಕೋರ್ಟಿಗೆ ಹೋಗ್ಬಿಟ್ಟು ಅದು ಬೇಸಿಕ್ ಪ್ರಕಾರ ಏನಾಗುತ್ತೆ, ನಮ್ಮ ಲಾಯರ್ ಇದ್ದಾರೆ ಮಿಸ್ಟರ್ ನಾಗರಾಜ್ ಸರ್ ಅಂತೇಳಿ, ಅವರ ಒಂದು ಮಾರ್ಗವಾಗಿ ನಾವು ಅದನ್ನ ತಗೊಂಡಿದ್ವಿ ಸರ್. ಸರ್ ನನ್ನ ಹೆಸರು ಸಂಗಣ್ಣ ಗುತ್ತೇದಾರ್ ಅಂತೇಳಿ, ನಾನು ತಾತಪ್ಪ ಅವರ ಸಹೋದರ ಸರ್ ಮಾತನಾಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.